ಪುಲರಿಯ ಮೊದಲ ಕಿರಣಗಳು ನಗರದ ಎತ್ತರದ ಕಟ್ಟಡಗಳನ್ನು ಮುಟ್ಟಿ ಎಚ್ಚರಿಸುವಾಗ ರಾಘವನ್ ತನ್ನ ದಿನವನ್ನು ಪ್ರಾರಂಭಿಸಿದನು. ಬೀದಿ ದೀಪಗಳ ಮಂದ ಬೆಳಕಿನಲ್ಲಿ ಕೈಯಲ್ಲಿದ್ದ ವರ್ಣರಂಜಿತ ಲಾಟರಿ ಟಿಕೆಟ್ಗಳನ್ನು ಎಣಿಕೆ ಮಾಡುವಾಗವನ ಹೃದಯದಲ್ಲಿ ಆಸೆಯ ಒಂದು ಕಿಡಿಯಿತ್ತು. ಪ್ರತಿಯೊಂದು ಟಿಕೆಟ್ ಕೇವಲ ಕಾಗದವಾಗಿರಲಿಲ್ಲವೂ ಅವನ ಕನಸುಗಳಾಗಿದ್ದವು. ಹೊಸ ಮನೆ ಹೆಂಡತಿಯ ಕೈಗೆ ಚಿನ್ನದ ಬಳೆ, ಮಗನಿಗೆ ದೆಹಲಿಯಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಲು ಸ್ವಲ್ಪ ಹಣ. ಈ ಕನಸುಗಳು ವರ್ಷಗಳಿಂದ ರಾಘವನ್ ಜೀವನವನ್ನು ಮುನ್ನಡೆಸಿದವು. ನಗರದ ಜನದಟ್ಟಣೆಯ ಜಂಕ್ಷನ್ನಲ್ಲಿ ತನ್ನ ಸ್ಥಿರ ಸ್ಥಾನದಿಂದ ಅವನು ಪ್ರಯಾಣಿಕರನ್ನು ನೋಡಿ ನಗುತ್ತಿದ್ದನು. ಕಾರುಗಳು ಮತ್ತು ಬಸ್ಗಳ ಗದ್ದಲದಲ್ಲಿ ಪ್ರತಿಯೊಂದು ಟಿಕೆಟ್ ಮಾರಾಟವಾದಾಗ ಜೀವನದ ಒಂದು ಭಾಗವನ್ನು ಮಾರಾಟ ಮಾಡುತ್ತಿರುವಂತೆ ಭಾಸವಾಯಿತು. ದುಡಿಮೆಯ ಬೆವರಿನ ತೊಟ್ಟಿಕ್ಕುವಿಕೆಯ ನಡುವೆಯೂ ಅವನು ಸಂತೋಷವಾಗಿದ್ದನು, ಏಕೆಂದರೆ ತನ್ನ ಕುಟುಂಬವು ಸುರಕ್ಷಿತವಾಗಿದೆ ಎಂದು ಅವನು ನಂಬಿದ್ದನು. ಸಂಜೆಯಾದಾಗ ಲಾಟರಿ ಮಾರಾಟ ಮುಗಿದು ಮನೆಗೆ ತಲುಪಿದಾಗ ಹೆಂಡತಿಯ ಮುಖದಲ್ಲಿನ ನಗು ಅವನ ಎಲ್ಲ ಆಯಾಸವನ್ನು ತೊಡೆದುಹಾಕಿತು. ಮಗನ ಕರೆ ಬಂದಾಗ ದೆಹಲಿಯ ಜೀವನದ ಬಗ್ಗೆ ಅವನ ಮಾತುಗಳನ್ನು ಕೇಳಿ ಇಬ್ಬರೂ ಸಂತೋಷಪಟ್ಟರು. ಅಪ್ಪ, ನಾನು ಇಲ್ಲಿ ಸುರಕ್ಷಿತನಾಗಿದ್ದೇನೆ. ನಾನು ಬೇಗನೆ ನಿಮ್ಮಿಬ್ಬರನ್ನೂ ನನ್ನ ಜೊತೆ ಕರೆದೊಯ್ಯುವೆ ಎಂದು ಅವನು ಹೇಳಿದಾಗ ರಾಘವನ್ ಹೆಮ್ಮೆಯಿಂದ ನಕ್ಕನು. ಅವನ ಮಾತುಗಳು ರಾಘವನ್ ಜೀವನಕ್ಕೆ ಹೆಚ್ಚಿನ ಅರ್ಥವನ್ನು ನೀಡಿದವು. ಮಗನು ಇಂದು ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗಕ್ಕೆ ಸೇರಿದ್ದಾನೆ. ಅವನ ಬಗ್ಗೆ ಯೋಚಿಸಿದಾಗ ರಾಘವನ್ ಕಣ್ಣುಗಳಲ್ಲಿ ಕಾಂತಿಯಿತ್ತು. ಅವನೇ ಅವನ ದೊಡ್ಡ ಭಾಗ್ಯವಾಗಿದ್ದನು. ಬೆಳಿಗ್ಗೆ ರಾಘವನ್ ಜೀವನವು ಸಾಮಾನ್ಯವಾಗಿತ್ತು. ಸೂರ್ಯನು ಎತ್ತರಕ್ಕೆ ಏರಿದನು. ಜನರು ಗಡಿಬಿಡಿಯಿಂದ ಕೆಲಸಕ್ಕೆ ಹೋಗಿ ಬರುತ್ತಿದ್ದರು. ಟ್ರಾಫಿಕ್ ಲೈಟ್ ಬಳಿಯ ರಾಘವನ್ ಸ್ಥಳವು ಒಂದು ಸಣ್ಣ ದ್ವೀಪದಂತಿತ್ತು. ಒಂದು ಲಾಟರಿ ಟಿಕೆಟ್ ಮಾರಾಟ ಮಾಡುತ್ತಿರುವಾಗ ಕಪ್ಪು ಐಷಾರಾಮಿ ಕಾರೊಂದು ವೇಗವಾಗಿ ಅಲ್ಲಿಗೆ ಧಾವಿಸಿತು. ಕಾರಿನ ಶಬ್ದಕ್ಕೆ ರಾಘವನ್ ಗಾಬರಿಯಾದನು. ಕಾರು ಓಡಿ ಹೋದಾಗ ರಾಘವನ್ ಕೈಯಲ್ಲಿದ್ದ ಟಿಕೆಟ್ಗಳು ಗಾಳಿಯಲ್ಲಿ ಹಾರಿಹೋದವು. ಟಿಕೆಟ್ಗಳು ಚೆಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಬಿದ್ದಾಗ ರಾಘವನ್ ದಿಗಿಲಾದನು. ಆ ಕ್ಷಣದಲ್ಲಿ ಅವನ ಕಾಲುಗಳಿಗೆ ಶಕ್ತಿಯೇ ಇಲ್ಲದಂತಾಯಿತು. ಕಾರು ಟ್ರಾಫಿಕ್ ಲೈಟ್ ಬಳಿ ನಿಂತಿತು. ಅದರಿಂದ ಒಬ್ಬ ಯುವಕ ಇಳಿದನು. ರಾಘವನ್ ಟಿಕೆಟ್ಗಳನ್ನು ಎತ್ತಲು ಕುಳಿತಾಗ ಯುವಕ ಗರ್ವದಿಂದ ಮಾತನಾಡಿದನು. ನಿನಗೆ ಕಣ್ಣು ಕಾಣುವುದಿಲ್ಲವೇ? ಒಬ್ಬ ಹುಚ್ಚ ರಸ್ತೆಯ ಮಧ್ಯದಲ್ಲಿ ಟಿಕೆಟ್ ಮಾರಲು ನಿಲ್ಲಬೇಕೇ ಎಂದು ಕೂಗಿದನು. ರಾಘವನ್ ಭಯದಿಂದ ಅವನನ್ನು ನೋಡಿದನು. ನನ್ನ ಟಿಕೆಟ್ಗಳು ಎಂದು ಅವನು ಮೆಲ್ಲಗೆ ಹೇಳಿದನು. ನಿನ್ನ ಟಿಕೆಟ್ಗಳೇ? ನಿನಗೆ ಏನು ಬೇಕಾದರೂ ಮಾಡಿಕೋ. ಪೊಲೀಸರ ಬಳಿಗೆ ದೂರು ಕೊಡಲು ಧೈರ್ಯವಿದೆಯೇ ಎಂದು ಆ ಯುವಕ ರಾಘವನನ್ನು ಬೆದರಿಸಿದನು. ರಾಘವನ್ ಅಸಹಾಯಕನಾಗಿ ತಲೆ ತಗ್ಗಿಸಿದನು. ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಟಿಕೆಟ್ಗಳಿಗೆ ಅವನ ಜೀವನಕ್ಕಿಂತ ಹೆಚ್ಚಿನ ಮೌಲ್ಯವಿತ್ತು. ಪ್ರತಿಯೊಂದು ಟಿಕೆಟ್ ಅವನ ಮಗನ ಕನಸುಗಳು, ಹೆಂಡತಿಯ ಆಸೆಗಳು ಮತ್ತು ಅವನ ಸ್ವಂತ ಜೀವನವಾಗಿತ್ತು. ಕಾರುಗಳು ಟಿಕೆಟ್ಗಳ ಮೇಲೆ ಓಡಿದಾಗ ರಾಘವನ್ ದಿಗಿಲಾದನು. ಅವನ ಕೈಯಲ್ಲಿ ಉಳಿದಿದ್ದು ಕೇವಲ ತುಂಟು ಹಣ ಮಾತ್ರ. ಅವನ ಕನಸುಗಳು ಮತ್ತು ಆಸೆಗಳು ಕಣ್ಮುಂದೆ ಕರಗಿ ಹೋಗಿದ್ದವು. ಈ ಘಟನೆ ಕೇವಲ ಒಬ್ಬ ಲಾಟರಿ ಮಾರಾಟಗಾರನ ದುರಂತವನ್ನಲ್ಲ, ಸಾಮಾನ್ಯ ವ್ಯಕ್ತಿಯ ಎಲ್ಲ ಕನಸುಗಳು ಒಂದು ಕ್ಷಣದಲ್ಲಿ ಕಾಣೆಯಾಗುವುದನ್ನು ತೋರಿಸಿತು. ರಾಘವನ್ ದಿಗಿಲಾದ ದೇಹದೊಂದಿಗೆ ರಸ್ತೆಯ ಅಂಚಿನಲ್ಲಿ ನಿಂತು ಚೆಲ್ಲಾಪಿಲ್ಲಿಯಾಗಿರುವ ಲಾಟರಿ ಟಿಕೆಟ್ಗಳನ್ನು ನೋಡಿದನು. ದಿಗಿಲಾದ ದೇಹ ಮತ್ತು ಒಡೆದ ಆತ್ಮದೊಂದಿಗೆ ರಾಘವನ್ ಪೊಲೀಸ್ ಠಾಣೆಗೆ ನಡೆದನು. ಸಾಮಾನ್ಯ ವ್ಯಕ್ತಿಯಾದ ತನಗೆ ನ್ಯಾಯ ಸಿಗಲು ಏಕೈಕ ಮಾರ್ಗ ಕಾನೂನು ಮಾತ್ರ ಎಂದು ಅವನು ನಂಬಿದ್ದನು. ಬಾಗಿಲು ದಾಟಿ ಒಳಗೆ ಕಾಲಿಟ್ಟಾಗ ಪೊಲೀಸರ ಗಂಭೀರ ಮುಖಗಳು ಅವನನ್ನು ಭಯಭೀತನಾಗಿಸಿದವು. ಒಬ್ಬನಿಗೆ ಕಾರ್ಯವನ್ನು ವಿವರಿಸಿದಾಗಾತ ತಿರಸ್ಕಾರದಿಂದ ರಾಘವನನ್ನು ಮೇಲಿಂದ ಕೆಳಗೆ ನೋಡಿದನು. ಲಾಟರಿ ಟಿಕೆಟ್ಗಳು ಕಳೆದು ಹೋದವು ಎಂದು ದೂರು ಕೊಡಲು ಬಂದಿಯೇ? ಯಾವುದಾದರೂ ಕೆಲಸ ಮಾಡಿ ಜೀವನ ಸಾಗಿಸು ಎಂದು ಗೇಲಿ ಮಾಡಿದನು. ರಾಘವನ್ ತನ್ನ ಅಸಹಾಯಕತೆಯನ್ನು ವಿವರಿಸಿದನು. ಕಾರು ಓಡಿಸಿದ ಯುವಕನ ಗರ್ವದ ಬಗ್ಗೆ, ತನಗೆ ಎದುರಾದ ಅವಮಾನದ ಬಗ್ಗೆ ಅವನು ಕಂಪನದೊಂದಿಗೆ ಹೇಳಿದನು. ಆದರೆ ರಾಘವನ್ ಮಾತನಾಡಿ ಮುಗಿಸಿದಾಗ ಅಲ್ಲಿನ ಅಧಿಕಾರಿಯೊಬ್ಬ ಫೋನ್ ಎತ್ತಿ ಕರೆ ಮಾಡಿದನು. ಸರೊಬ್ಬ ಲಾಟರಿ ಮಾರಾಟಗಾರ ನಿಮ್ಮ ಮಗನ ವಿರುದ್ಧ ದೂರು ಕೊಡಲು ಬಂದಿದ್ದಾನೆ ಎಂದು ವಿನಯದಿಂದ ಫೋನ್ನಲ್ಲಿ ಮಾತನಾಡಿದನು. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಯ ಧೋರಣೆ ಬದಲಾಯಿತು. ರಾಘವನ್ ಭಯಭೀತನಾದನು. ಇದು ಸಾಮಾನ್ಯ ಸಮಸ್ಯೆ, ಹೋಗಿ ಮನೆಗೆ ಹೋಗಿ ಮಲಗು ಎಂದು ಅವನು ರಾಘವನಿಗೆ ಕೋಪದಿಂದ ಕೂಗಿದನು. ನಿನಗೆ ಗೊತ್ತೇ ಇದು ಯಾರ ಕಾರು? ಅವನು ಹೇಳಿದಂತೆ ನೀನು ಒಬ್ಬ ಹುಚ್ಚ. ನೀನು ರಸ್ತೆಯಿಂದ ತಪ್ಪಿದ್ದಕ್ಕೆ ರಕ್ಷಣೆಯಾಯಿತು. ಇಲ್ಲದಿದ್ದರೆ ನಾವು ನಿನ್ನನ್ನು ಬಂಧಿಸುತ್ತಿದ್ದೆವು. ಪೊಲೀಸ್ ಅಧಿಕಾರಿಯ ಮಾತುಗಳು ರಾಘವನ್ ಹೃದಯಕ್ಕೆ ಚುಚ್ಚಿದವು. ತನ್ನ ಕನಸುಗಳೆಲ್ಲ, ತನ್ನ ಜೀವನವೇ ಒಡೆದಿದೆ ಎಂದು ಭಾಸಿತು.
ನ್ಯಾಯದ ಬಾಗಿಲುಗಳು ತನಗಾಗಿ ಮುಚ್ಚಲ್ಪಟ್ಟಿವೆ ಎಂದು ಅವನು ನೋವಿನಿಂದ ತಿಳಿದುಕೊಂಡನು. ದೆಹಲಿಯ ಜನದಟ್ಟಣೆಯ ರಸ್ತೆಗಳಲ್ಲೂ ಒಂದು ರೀತಿಯ ಶಿಸ್ತಿತ್ತು. ಅರ್ಜುನ್ನ ಜೀವನವು ಪ್ರತಿ ಸೆಕೆಂಡು ಕೂಡ ನಿಖರವಾಗಿ ಯೋಜಿತವಾಗಿತ್ತು. ಆದರೆ ಆ ದಿನ ಸಂಜೆ ಮನೆಯಿಂದ ಬಂದ ಒಂದು ಫೋನ್ ಕರೆ ಅವನ ಎಲ್ಲ ಚಟುವಟಿಕೆಗಳನ್ನು ತಪ್ಪಿಸಿತು. ಕರೆಯವನು ಅವನ ತಂದೆಯಾಗಿದ್ದನು. ಸಾಮಾನ್ಯವಾಗಿ ಸಂತೋಷದಿಂದಿರುವ ತಂದೆಯ ಧ್ವನಿಯಲ್ಲಿ ಸಂತೋಷವಿಲ್ಲದಿರುವುದು ಅರ್ಜುನ್ನನ್ನು ಗಾಬರಿಗೊಳಿಸಿತು. ಅಪ್ಪ, ಏನಾಯಿತು? ಯಾಕೆ ಇಷ್ಟು ದುಃಖದಿಂದ ಮಾತನಾಡುತ್ತಿದ್ದೀರಿ ಎಂದು ಕೇಳಿದನು. ರಾಘವನ್ ಎಲ್ಲ ಘಟನೆಗಳನ್ನು ಕಂಪನದೊಂದಿಗೆ ವಿವರಿಸಿದನು. ಲಾಟರಿ ಟಿಕೆಟ್ಗಳು ಚೆಲ್ಲಾಪಿಲ್ಲಿಯಾದ ಬಗ್ಗೆ, ರಾಜಕೀಯ ನಾಯಕನ ಮಗನ ಗರ್ವದ ಬಗ್ಗೆ, ಪೊಲೀಸರು ಅವಮಾನಿಸಿ ಕಳುಹಿಸಿದ ಬಗ್ಗೆ ಹೇಳಿದನು. ರಾಘವನ್ ಮಾತನಾಡಿ ಮುಗಿಸಿದಾಗ ಅರ್ಜುನ್ ಮೌನನಾದನು. ಅವನ ಒಳಗೆ ಒಂದು ಅಗ್ನಿಪರ್ವತ ಸ್ಫೋಟಗೊಂಡಂತಾಯಿತು. ತನ್ನ ತಂದೆಗೆ ನ್ಯಾಯ ನಿಷೇಧಿಸಲ್ಪಟ್ಟಾಗ ದೆಹಲಿಯ ತನ್ನ ಉದ್ಯೋಗದಿಂದ ಏನೂ ಮಾಡಲಾಗದು ಎಂಬ ಚಿಂತೆ ಅವನನ್ನು ಕಾಡಿತು. ಅವನ ಔದ್ಯೋಗಿಕ ಸ್ಥಾನವು ದೇಶದ ಕಾನೂನುಗಳನ್ನು ರಕ್ಷಿಸಲು ವೈಯಕ್ತಿಕ ಕಾರಣಕ್ಕಾಗಿ ಅಲ್ಲ ಎಂಬ ಯೋಚನೆ ಅವನನ್ನು ದಿಗಿಲಾಗಿಸಿತು. ಅಪ್ಪ, ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ನನಗೆ ತಿಳಿಯಿತು. ಈ ವಿಷಯವನ್ನು ಇನ್ನು ನಾನು ನೋಡಿಕೊಳ್ಳುವೆ ಎಂದು ಶಾಂತವಾಗಿ ಹೇಳಿದನು. ಅವನ ಮಾತುಗಳಲ್ಲಿ ಸೇಡಿನ ಭಾವವಿರಲಿಲ್ಲ, ಬದಲಿಗೆ ಅನ್ಯಾಯದ ವಿರುದ್ಧ ದೃಢನಿಶ್ಚಯವಿತ್ತು. ಇದು ವೈಯಕ್ತಿಕ ಸಮಸ್ಯೆಯಲ್ಲ, ಬದಲಿಗೆ ಅನ್ಯಾಯದ ವಿರುದ್ಧದ ಹೋರಾಟವೆಂದು ಅವನು ತಿಳಿದುಕೊಂಡನು. ತನ್ನ ತಂದೆಯ ಗೌರವ ಮತ್ತು ಹೆಮ್ಮೆಗಾಗಿ ಕಾನೂನಿನ ಮುಂದೆ ಸಾಮಾನ್ಯ ವ್ಯಕ್ತಿಯ ಶಕ್ತಿಯನ್ನು ಎತ್ತಿ ತೋರಿಸಲು ಅವನು ನಿರ್ಧರಿಸಿದನು. ಆ ರಾತ್ರಿ ಅರ್ಜುನ್ ಹೆಚ್ಚು ನಿದ್ದೆ ಮಾಡಲಿಲ್ಲ. ಅವನ ಮನಸ್ಸು ಪೊಲೀಸರು ತಂದೆಯನ್ನು ಅವಮಾನಿಸಿದ ಮಾತುಗಳಿಂದ ತುಂಬಿತ್ತು. ಅವನು ತನ್ನ ಔದ್ಯೋಗಿಕ ಫೋನ್ ಎತ್ತಿ ಪ್ರಮುಖ ಸಂಪರ್ಕಕ್ಕೆ ಕರೆ ಮಾಡಿದನು. ಮಗನ ರಂಗಪ್ರವೇಶವು ಕಥೆಯ ತಿರುವಾಯಿತು. ಸೇಡಿಗೆ ತೀರಿಸಲು ನೇರವಾಗಿ ಧಾವಿಸದೆ ಕಾನೂನಿನ ಮಾರ್ಗದಲ್ಲಿ ನ್ಯಾಯವನ್ನು ಸ್ಥಾಪಿಸಲು ಅವನ ತೀರ್ಮಾನವು ಅವನ ಧಾರ್ಮಿಕತೆಯನ್ನು ಎತ್ತಿ ತೋರಿಸಿತು. ಅರ್ಜುನ್ ಕರೆ ಮಾಡಿದ್ದು ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗೆ. ಫೋನ್ನ ಮತ್ತೊಂದು ತುದಿಯಲ್ಲಿ ಅರ್ಜುನ್ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಮಂಡಿಸಿದನು. ಇದು ವೈಯಕ್ತಿಕ ದೂರಲ್ಲ, ಬದಲಿಗೆ ಸಾಮಾನ್ಯ ವ್ಯಕ್ತಿಗೆ ನ್ಯಾಯ ನಿಷೇಧಿಸಲ್ಪಟ್ಟಾಗ ದೇಶದ ಕಾನೂನು ವ್ಯವಸ್ಥೆಯನ್ನು ಒಡ್ಡಲು ಪ್ರಯತ್ನಿಸುವ ಪ್ರಭಾವದ ಬಗ್ಗೆ ಒಂದು ವರದಿಯೆಂದು ಒತ್ತಿ ಹೇಳಿದನು. ಅವನ ಮಾತುಗಳ ಸತ್ಯತೆ ಮತ್ತು ಗಂಭೀರತೆ ಆ ಅಧಿಕಾರಿಯನ್ನು ತೃಪ್ತಿಪಡಿಸಿತು. ಕೆಲವೇ ಕ್ಷಣಗಳಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಕೇಸ್ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ವಿಶೇಷ ತನಿಖಾ ತಂಡವೊಂದು ರಚನೆಯಾಯಿತು. ಈ ಕ್ರಮವು ರಾಘವನನ್ನು ಅವಮಾನಿಸಿ ಕಳುಹಿಸಿದ ಪೊಲೀಸರ ಮನೋಬಲವನ್ನು ಒಡ್ಡಿತು. ಅವರು ಗಾಬರಿಯಿಂದ ಒಬ್ಬರನ್ನೊಬ್ಬರು ನೋಡಿದರೂ ಏನಾಯ್ತೆಂದು ಅವರಿಗೆ ತಿಳಿಯಲಿಲ್ಲ. ರಾಜಕೀಯ ನಾಯಕನ ಮಗನಾದ ಸಿದ್ಧಾರ್ಥನಿಗೆ ಈ ಸುದ್ದಿ ಕೇಳಿದಾಗ ನಗು ಬಂತು. ನಿನ್ನ ಮಗ ದೆಹಲಿಯಲ್ಲಿ ಏನೇ ಆಡಿದರೂ ಇಲ್ಲಿ ಏನೂ ಆಗುವುದಿಲ್ಲ ಎಂದು ಅವನು ರಾಘವನನ್ನು ಫೋನ್ನಲ್ಲಿ ಬೆದರಿಸಿದನು. ಆದರೆ ಅವನಿಗೆ ತಿಳಿಯದ ಒಂದು ವಿಷಯವಿತ್ತು. ಈ ಆಟವು ಅವನ ತಂದೆಯ ಅಧಿಕಾರದ ಬಗ್ಗೆ ಆಗಿರಲಿಲ್ಲ, ಬದಲಿಗೆ ಅರ್ಜುನ್ನ ಶಕ್ತಿಯ ಬಗ್ಗೆ ಆಗಿತ್ತು. ಸಿದ್ಧಾರ್ಥ ಫೋನ್ ಕಟ್ ಮಾಡಿದಾಗ ರಾಜಕೀಯ ನಾಯಕನಾದ ಜಯರಾಜ್ ತನ್ನ ಕಚೇರಿಯಲ್ಲಿ ಕುಳಿತಿದ್ದನು. ಒಬ್ಬ ಉನ್ನತ ಅಧಿಕಾರಿಯಿಂದ ಅವನಿಗೆ ಕರೆ ಬಂತು. ಜಯರಾಜ್, ನಿಮಗೆ ಗೊತ್ತೇ, ನಿಮ್ಮ ಮಗನ ವಿರುದ್ಧ ದೆಹಲಿಯಿಂದ ತನಿಖೆ ಬರುತ್ತಿದೆ. ಜಯರಾಜ್ನ ಮುಖದ ನಗು ಕಣ್ಮರೆಯಾಯಿತು. ಅಧಿಕಾರದ ಆಟ ಆರಂಭವಾಗಿತ್ತು. ಜಯರಾಜ್ ತಕ್ಷಣವೇ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಕರೆ ಮಾಡಿದನು. ಆ ಟ್ರಾಫಿಕ್ ಜಂಕ್ಷನ್ನ ಸಿಸಿಟಿವಿ ದೃಶ್ಯಗಳನ್ನು ತಕ್ಷಣವೇ ಡಿಲೀಟ್ ಮಾಡಿ ಎಂದು ಸೂಚಿಸಿದನು. ಅವನ ಸೂಚನೆ ಕೇಳಿದಾಗ ಪೊಲೀಸರಿಗೆ ಭಯವಾಯಿತು. ಆದರೆ ದೆಹಲಿಯಿಂದ ಬರುವ ತನಿಖಾ ತಂಡವನ್ನು ತಡೆಯಲು ಜಯರಾಜ್ನ ಕೊನೆಯ ಪ್ರಯತ್ನವಾಗಿತ್ತು. ಆ ಸಮಯದಲ್ಲಿ ನಗರದ ಹಳೆಯ ಪೊಲೀಸ್ ಠಾಣೆಯ ಕೊಠಡಿಯೊಂದರಲ್ಲಿ ಅರ್ಜುನ್ನ ನೇತೃತ್ವದಲ್ಲಿ ಬಂದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥನಾದ ಇನ್ಸ್ಪೆಕ್ಟರ್ ಶ್ರೀಜಿತ್ ಫೈಲ್ಗಳನ್ನು ಪರಿಶೀಲಿಸುತ್ತಿದ್ದನು. ಔದ್ಯೋಗಿಕವಾಗಿ ಸಿಸಿಟಿವಿ ದೃಶ್ಯಗಳು ಲಭ್ಯವಿಲ್ಲ ಎಂದು ಸ್ಥಳೀಯ ಪೊಲೀಸ್ ಠಾಣೆ ತಿಳಿಸಿತು. ಆದರೆ ಶ್ರೀಜಿತ್ ಒಂದು ಕ್ಷಣ ಯೋಚಿಸಿದನು. ಪೊಲೀಸರು ಪರಿಶೀಲಿಸಿದ್ದು ಸರ್ಕಾರಿ ಸಂಸ್ಥೆಗಳ ಕ್ಯಾಮೆರಾಗಳು ಮಾತ್ರ. ಆ ಜಂಕ್ಷನ್ನ ಒಂದು ಅಂಗಡಿಯಲ್ಲಿ ಖಾಸಗಿ ಕ್ಯಾಮೆರಾ ಒಂದಿದೆ ಎಂದು ನನಗೆ ಸುಳಿವು ಸಿಕ್ಕಿದೆ ಎಂದು ಒಂದು ಫೈಲ್ನಲ್ಲಿ ಗುರುತಿಸಿಟ್ಟನು. ಇದು ಒಂದು ಸಣ್ಣ ಆಸೆಯ ಕಿರಣವಾಗಿತ್ತು. ಅದರೊಂದಿಗೆ ತನಿಖೆ ಹೊಸ ದಿಕ್ಕಿನತ್ತ ಸಾಗಿತು. ಅರ್ಜುನ್ ಕಳುಹಿಸಿದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥನಾದ ಶ್ರೀಜಿತ್ ತನ್ನ ಸಹೋದ್ಯೋಗಿಯಾದ ಸಿಐ ಸುರೇಶ್ನೊಂದಿಗೆ ನಗರದ ಟ್ರಾಫಿಕ್ ಜಂಕ್ಷನ್ಗೆ ತಲುಪಿದನು. ಹೊರಗಡೆ ಮಳೆ ಸುರಿಯುತ್ತಿತ್ತು. ಇದು ನಗರದ ಜನದಟ್ಟಣೆಗೆ ಸ್ವಲ್ಪ ಮಂದಗತಿಯನ್ನು ತಂದಿತು.
ಜಂಕ್ಷನ್ನ ಅಂಗಡಿಯ ಮಾಲೀಕನನ್ನು ಭೇಟಿಯಾದರೂ ಆ ಮನುಷ್ಯನಿಗೆ ಆರಂಭದಲ್ಲಿ ಭಯವಿತ್ತು. ಪೊಲೀಸರಿಗೆ ಏನು ಬೇಕು ಎಂದು ಸಂಶಯದಿಂದ ಕೇಳಿದನು. ಶ್ರೀಜಿತ್ ಸೌಮ್ಯವಾಗಿ ವಿಷಯವನ್ನು ವಿವರಿಸಿದನು. ದೆಹಲಿಯಿಂದ ಬಂದಿರುವುದಾಗಿಯೂ ಇದು ಸತ್ಯವನ್ನು ಕಂಡುಕೊಳ್ಳುವ ತನಿಖೆ ಎಂದು ಹೇಳಿದನು. ರಾಘವನ್ ಬಗ್ಗೆ ಹೇಳಿದಾಗ ಅಂಗಡಿಯ ಮಾಲೀಕನ ಮುಖದಲ್ಲಿ ಕರುಣೆ ಕಾಣಿಸಿತು. ಆ ಬಡವನಿಗೆ ಯಾರೂ ಸಹಾಯ ಮಾಡಲಿಲ್ಲ ಎಂದು ಅವನು ಹೇಳಿದನು. ಮತ್ತೊಂದೆಡೆ ಜಯರಾಜ್ನ ಜನರು ರಾಘವನ್ ಮನೆಗೆ ತಲುಪಿದರು. ಅವರು ಅವನನ್ನು ಮತ್ತು ಅವನ ಹೆಂಡತಿಯನ್ನು ಬೆದರಿಸಿದರು. ನಿನ್ನ ಮಗನ ದೆಹಲಿಯ ಉದ್ಯೋಗದಿಂದ ನಮಗೆ ಏನೂ ಆಗುವುದಿಲ್ಲ. ನೀನು ದೂರು ಹಿಂತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಸುರಕ್ಷಿತರಾಗಿರುವುದಿಲ್ಲ. ರಾಘವನ್ ಭಯಭೀತನಾದನು. ಆದರೆ ಅವನ ಹೆಂಡತಿಯ ಮುಖದಲ್ಲಿ ದೃಢನಿಶ್ಚಯವಿತ್ತು. ನಾವು ಸತ್ಯದ ಜೊತೆ ನಿಲ್ಲುವೆವು ಎಂದು ಧೈರ್ಯದಿಂದ ಹೇಳಿದಳು. ಈ ಸವಾಲುಗಳ ನಡುವೆಯೂ ಅರ್ಜುನ್ ದೆಹಲಿಯಿಂದ ಎಲ್ಲವನ್ನೂ ಗಮನಿಸುತ್ತಿದ್ದನು. ಸ್ಥಳೀಯ ಪೊಲೀಸರ ಸಹಾಯವನ್ನು ಕೋರಲು ಪ್ರಯತ್ನಿಸಿದರೂ ಜಯರಾಜ್ನ ಪ್ರಭಾವದಿಂದ ಆ ಪ್ರಯತ್ನಗಳೆಲ್ಲ ವಿಫಲವಾದವು. ಆದರೆ ಅರ್ಜುನ್ ಆಸೆಯನ್ನು ಕೈಬಿಡಲಿಲ್ಲ. ತನ್ನ ಔದ್ಯೋಗಿಕ ಸ್ಥಾನವನ್ನು ನೇರವಾಗಿ ಬಳಸುವ ಬದಲು ಈ ವಿಷಯವನ್ನು ಪ್ರಧಾನಮಂತ್ರಿಯ ಕಚೇರಿಯ ಉನ್ನತ ಅಧಿಕಾರಿಗಳಿಗೆ ತಿಳಿಸಿದನು. ಇದರ ಫಲವಾಗಿ ರಾಘವನ್ ಸುರಕ್ಷತೆಯನ್ನು ಖಾತರಿಪಡಿಸಲು ಹೊಸ ತಂಡವೊಂದು ರಚನೆಯಾಯಿತು. ಜಯರಾಜ್ನ ಜನರಿಗೆ ಇದು ಒಂದು ಹಿನ್ನಡೆಯಾಗಿತ್ತು. ತನಿಖೆಯು ಮುಂದುವರಿಯುವಾಗ ಒಂದು ಹೊಸ ವಿಷಯ ಬೆಳಕಿಗೆ ಬಂತು. ರಾಘವನ್ನ ಆಪ್ತ ಸ್ನೇಹಿತನಾದ ಬಾಬು ಸಿದ್ಧಾರ್ಥನಿಗಾಗಿ ಕೆಲಸ ಮಾಡುವವನಾಗಿದ್ದನು. ರಾಘವನ್ನ ಪ್ರತಿಯೊಂದು ಕ್ರಿಯೆಯನ್ನು ಅವನು ಸಿದ್ಧಾರ್ಥನಿಗೆ ತಿಳಿಸುತ್ತಿದ್ದನು. ಪೊಲೀಸರ ಬಳಿಗೆ ಹೋಗಬೇಡ ಎಂದು ಬಾಬು ಮೊದಲು ರಾಘವನಿಗೆ ಸಲಹೆ ನೀಡಿದ್ದು ಇದೇ ಕಾರಣಕ್ಕಾಗಿತ್ತು. ಈ ದ್ರೋಹವು ರಾಘವನನ್ನು ತೀವ್ರವಾಗಿ ನೋಯಿಸಿತು. ಬಾಬುವನ್ನು ಸಹೋದರನಂತೆ ಕಾಣುತ್ತಿದ್ದನು. ಆದರೆ ಈ ಕತ್ತಲೆಯಲ್ಲಿ ಒಂದು ಬೆಳಕಿನ ಕಿರಣದಂತೆಯುವ ಪೊಲೀಸ್ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ರಾಹುಲ್ ರಹಸ್ಯವಾಗಿ ಅರ್ಜುನ್ನ ತನಿಖಾ ತಂಡಕ್ಕೆ ಸಹಾಯ ಮಾಡಲು ನಿರ್ಧರಿಸಿದನು. ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ದೃಢವಾದ ನಿಲುವು ತಾಳುವ ಸತ್ಯವಂತ ಅಧಿಕಾರಿಯಾಗಿದ್ದನು. ರಾಜಕೀಯ ನಾಯಕನ ದುಷ್ಕೃತ್ಯಗಳಿಂದ ಅವನಿಗೆ ಅಸಮಾಧಾನವಿತ್ತು. ರಾಹುಲ್ ಶ್ರೀಜಿತ್ಗೆ ನಿರ್ಣಾಯಕ ಮಾಹಿತಿಯನ್ನು ಒದಗಿಸಿದನು. ಇದು ಸಾಕ್ಷ್ಯ ಸಂಗ್ರಹಕ್ಕೆ ಸಹಾಯವಾಯಿತು. ಇದರ ಜೊತೆಗೆ ಅರ್ಜುನ್ನ ಕಚೇರಿಯ ಸಾಮಾನ್ಯ ಉದ್ಯೋಗಿಯಾದ ಸುನಿಲ್ ಒಂದು ಫೈಲ್ನಲ್ಲಿ ರಾಘವನ್ ಕೇಸ್ ದಾಖಲಾಗಿರುವುದನ್ನು ಗಮನಿಸಿದನು. ಸುನಿಲ್ನ ಒಬ್ಬ ಸಂಬಂಧಿಕನಿಗೂ ಇದೇ ರೀತಿಯಾಗಿ ನ್ಯಾಯ ನಿಷೇಧಿಸಲ್ಪಟ್ಟಿತ್ತು. ಆದ್ದರಿಂದ ಅರ್ಜುನ್ಗೆ ಪೂರ್ಣ ಬೆಂಬಲ ನೀಡಲು ಸುನಿಲ್ ನಿರ್ಧರಿಸಿದನು. ಅವನು ಈ ಕೇಸ್ನ ಫೈಲ್ನು ಪ್ರಧಾನಮಂತ್ರಿಯ ಕಚೇರಿಯ ಉನ್ನತ ಅಧಿಕಾರಿಯ ಗಮನಕ್ಕೆ ತಂದನು. ಇದರಿಂದ ಈ ಕೇಸ್ ವೈಯಕ್ತಿಕ ವಿಷಯವನ್ನು ಮೀರಿ ದೇಶದ ಕಾನೂನು ವ್ಯವಸ್ಥೆಯ ಶಕ್ತಿಯ ಸಂಕೇತವಾಯಿತು. ತನಿಖಾ ತಂಡವು ಸಲ್ಲಿಸಿದ ವರದಿಗಳನ್ನು ನ್ಯಾಯಾಲಯದಲ್ಲಿ ಸಮರ್ಪಿಸಲಾಯಿತು. ಬಲವಾದ ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತು ಸಿದ್ಧಾರ್ಥನ ವಿರುದ್ಧ ಕ್ರಮಕ್ಕೆ ಆದೇಶಿಸಲಾಯಿತು. ಲಾಟರಿ ಮಾರಾಟಗಾರನನ್ನು ಅವಮಾನಿಸಿದ ಪೊಲೀಸರಿಗೆ ಸಸ್ಪೆನ್ಷನ್ ಲಭಿಸಿತು. ಅವರ ಕೆಲವು ಸಹೋದ್ಯೋಗಿಗಳನ್ನು ಸೇವೆಯಿಂದ ವಜಾಗೊಳಿಸಲು ಆದೇಶಿಸಲಾಯಿತು. ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿ ಕಾನೂನನ್ನು ತಿರುಗಿಸಲು ಪ್ರಯತ್ನಿಸಿದ ರಾಜಕೀಯ ನಾಯಕನಾದ ಜಯರಾಜ್ನ ರಾಜಕೀಯ ಭವಿಷ್ಯವು ನಾಶವಾಯಿತು. ತನ್ನ ಪ್ರಭಾವವನ್ನು ಕಳೆದುಕೊಂಡ ಜಯರಾಜ್ನನ್ನು ಪಕ್ಷದಿಂದ ಹೊರಹಾಕಲಾಯಿತು. ಅರ್ಜುನ್ನ ಕ್ರಿಯೆಗಳು ವೈಯಕ್ತಿಕ ಸೇಡಿನಾತ್ಮಕತೆಯನ್ನು ಮೀರಿ ಸಾಮಾನ್ಯ ವ್ಯಕ್ತಿಗೆ ನ್ಯಾಯ ಸಿಗಲು ಮಗನ ಮನಸ್ಸು ಹೇಗೆ ಕೆಲಸ ಮಾಡಿತು ಎಂಬುದನ್ನು ತೋರಿಸಿತು. ಅರ್ಜುನ್ ತನ್ನ ಉನ್ನತ ಸ್ಥಾನವನ್ನು ದುರುಪಯೋಗ ಮಾಡಲು ಪ್ರಯತ್ನಿಸಲಿಲ್ಲ, ಬದಲಿಗೆ ದೇಶದ ಕಾನೂನುಗಳನ್ನು ಗೌರವಿಸಿದನು. ಕೇಸ್ನ ನಂತರ ರಾಘವನ್ ಜೀವನವು ಸಾಮಾನ್ಯ ಸ್ಥಿತಿಗೆ ಮರಳಿತು. ನಗರದ ಜನರು ಅವನನ್ನು ಹೆಚ್ಚಿನ ಗೌರವದಿಂದ ನೋಡಿದರು. ರಾಘವನ್ ಮನಸ್ಸಿನಲ್ಲಿ ಮಗನ ಮೇಲಿನ ಪ್ರೀತಿಯೂ ಹೆಮ್ಮೆಯೂ ಹೆಚ್ಚಾಯಿತು. ಲಾಟರಿ ಟಿಕೆಟ್ಗಳನ್ನು ಮಾರಾಟ ಮಾಡುವಾಗ ಈಗ ಅವನಿಗೆ ಹೆಚ್ಚಿನ ಆತ್ಮವಿಶ್ವಾಸವಾಯಿತು. ಏಕೆಂದರೆ ತಾನು ಒಬ್ಬಂಟಿಯಲ್ಲ ಎಂದು, ತನ್ನ ಹಿಂದೆ ಸತ್ಯವೂ ಕಾನೂನು ಇದೆ ಎಂದು ಅವನು ತಿಳಿದುಕೊಂಡನು. ಅನ್ಯಾಯದ ವಿರುದ್ಧ ಹೋರಾಡಲು ಸಾಮಾನ್ಯ ವ್ಯಕ್ತಿಗೂ ಸಾಧ್ಯವೆಂದು ಈ ಘಟನೆ ತೋರಿಸಿತು. ರಾಘವನ್ ಕಥೆಯು ನಗರದ ಎಲ್ಲ ಸಾಮಾನ್ಯ ಜನರಿಗೂ ಒಂದು ಆಸೆಯಾಗಿ ಮಾರ್ಪಟ್ಟಿತು. ಅರ್ಜುನ್ ತನ್ನ ವೃತ್ತಿ ಜೀವನದಲ್ಲಿ ದೊಡ್ಡ ತ್ಯಾಗವನ್ನು ಮಾಡಿ ತನ್ನ ಕುಟುಂಬವನ್ನು ರಕ್ಷಿಸಿದನು. ಈ ಘಟನೆಯು ಅವರ ಕುಟುಂಬವನ್ನು ಇನ್ನಷ್ಟು ಸಮೀಪವಾಗಿಸಿತು.